ಕೇರಳದಲ್ಲಿ ಮೆದುಳನ್ನ ತಿನ್ನುವಂತಹ ಅಮೀಬಾ ರೋಗ ಕಾಣಿಸಿಕೊಂಡಿದೆ. ಈಗಾಗಲೇ ಇದಕ್ಕೆ 3 ಮಕ್ಕಳು ಸಾವನ್ನಪ್ಪಿದ್ದಾರೆ. ಮತ್ತೊಂದು ಪ್ರಕರಣ ಕೂಡ ಈಗಾಗಲೇ ರಿಪೋರ್ಟ್ ಆಗಿದೆ. ಹಾಗಾದ್ರೆ ಏನಿದು ಮೆದುಳು ತಿನ್ನುವ ಅಮೀಬಾ ಕಾಯಿಲೆ ಅಂತ ಹೇಳಿದ್ರೆ, ನಾಗ್ಲೇರಿಯಾ ಫೌಲೇರಿ ಅಮೀಬಾ ಮೂಗಿನ ವಾಸನೆಯನ್ನ ಗ್ರಹಿಸುವಂತಹ ನರ ಇದೆಯಲ್ಲ, ಮೂಗಿನ ಮೂಲಕ ಹೋಗುವಂತಹ ಆ ನರಗಳ ಮೂಲಕ ಮೆದುಳನ್ನ ತಲುಪುತ್ತೆ. ಮೆದುಳು ಮತ್ತು ಮೆನಿಂಜಸ್ ಎನ್ನುವ ಭಾಗವನ್ನ ಇದು ತಲುಪಿ ಇದು ಸಾಕಷ್ಟು ಅನಾಹುತಕ್ಕೆ ಕಾರಣ ಆಗುತ್ತೆ. ಮೆದುಳನ್ನ ತಿನ್ನುತ್ತೆ, ಮೆದುಳಿನ ಜೀವಕೋಶವನ್ನ ತಿನ್ನುತ್ತೆ. ಈ ಒಂದು ಮೆದುಳಿಗೆ ಪ್ರವೇಶ ಮಾಡಿದಂತಹ 5 ರಿಂದ 7 ದಿನಗಳಲ್ಲಿ ಇದರ ರೋಗ ಲಕ್ಷಣಗಳು ಕಾಣಿಸುತ್ತೆ. ಹಾಗಾದ್ರೆ ಅದರ ರೋಗ ಲಕ್ಷಣಗಳು ಏನು ಅಂತ ನೋಡಿದ್ರೆ, ಅಧಿಕ ಜ್ವರ ಆಗೋದು, ತಲೆನೋವು ಬರುವುದು, ವಾಂತಿ ಭೇದಿ ಕಾಣಿಸಿಕೊಳ್ಳುವುದು, ಅರೆ ನಿದ್ರಾವಸ್ಥೆ ಇರುವಂತದ್ದು, ನಿತ್ರಾಣ, ಹೀಗೆ ಇಂತಹ ಒಂದು ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅದು ಬದುಕುವಂತಹ ಚಾನ್ಸಸ್ ಬಹಳ ಕಡಿಮೆ ಅಂತಾನೆ ಹೇಳಲಾಗುತ್ತೆ. ಈಗಾಗಲೇ ಕೇರಳದಲ್ಲಿ ನಿಂತ ನೀರಿನಲ್ಲಿ, ಕೆರೆಯಲ್ಲಿ ಆಗಿರುವುದು, ಈಜುಕೊಳದಲ್ಲಿ ಸ್ನಾನ ಮಾಡಿದವರಿಗೆ ಇಂತಹ ಸಮಸ್ಯೆ ಕಾಣಿಸಿಕೊಂಡಿದೆ.